Hello students, welcome back to my YouTube channel Kavya Gowda Commerce Class. ಈ ವಿಡಿಯೋ ಅಲ್ಲಿ ನಾನು ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಕಾಸ್ಟ್ ಆಫ್ ಡೆಟ್ ಟಾಪಿಕ್ ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇದರಲ್ಲಿ ಇರ್ರಿಡಿಮೆಬಲ್ ಡಿಬೆಂಚರ್ಸ್ ಕಾಸ್ಟ್ ಆಫ್ ಡೆಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಕಾಸ್ಟ್ ಆಫ್ ಡೆಟ್ ಬಿಫೋರ್ ಟ್ಯಾಕ್ಸ್ ಕೊಟ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. Kavya Company Limited issues rupees 1 lakh 15% debentures of rupees 100 each. You are required to compute the cost of debt before tax if debentures are issued at par at 10% discount at 10% premium. ಈ ಕ್ವಶನ್ ಅಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಕಾವ್ಯ ಕಂಪನಿ ಲಿಮಿಟೆಡ್ 1 ಲ್ಯಾಕ್ ಡಿಬೆಂಚರ್ಸ್ನ 15% ಇಂಟ್ರೆಸ್ಟ್ಗೆ ಇಶ್ಯೂ ಮಾಡ್ತಿದ್ದಾರೆ. ಸೊ ನಾವು ಇಲ್ಲಿ ಡಿಬೆಂಚರ್ಸ್ ಕಾಸ್ಟ್ ಆಫ್ ಡೆಟ್ನ ಪಾರಲ್ಲಿ, ಡಿಸ್ಕೌಂಟ್ ಮತ್ತು ಪ್ರೀಮಿಯಂ ಈ 3 ವೇಸಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲಿಗೆ ಪಾರಲ್ಲಿ ಏನಾದರೂ ಡೆಟ್ನ ಇಶ್ಯೂ ಮಾಡಿದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ನಾವು ಪಾರಲ್ಲಿ ಇಶ್ಯೂ ಮಾಡಿದಾಗ ಈ ಫಾರ್ಮುಲಾನ ಯೂಸ್ ಮಾಡಬೇಕಾಗತ್ತೆ. KD ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ NP ಇಂಟು 100. ಇಲ್ಲಿ ಐ ಅಂದರೆ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗಂದರೆ 1 ಲ್ಯಾಕ್ ಇಂಟು 15% ಮಾಡಿದ್ರೆ ನಮಗೆ 15,000 ಸಿಗುತ್ತೆ. ಇದು ಇಂಟ್ರೆಸ್ಟ್ ಆಗಿರುತ್ತೆ. ಮತ್ತು NP ಅಂದರೆ ನೆಟ್ ಪ್ರೊಸೀಡ್ಸ್. ಇಲ್ಲಿ ನೆಟ್ ಪ್ರೊಸೀಡ್ಸ್ ಎಷ್ಟಿದೆ ಅಂದರೆ 1 ಲ್ಯಾಕ್ ಇದೆ. ಸೊ ಐ ಡಿವೈಡೆಡ್ ಬೈ NP ಇಂಟು 100 ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಡೆಟ್ ಸಿಗುತ್ತೆ. ಸೊ ಇಲ್ಲಿ KD ಎಷ್ಟು ಅಂದರೆ 15%. ಇಲ್ಲಿ ನಮಗೆ KD ಸಿಕ್ಕಿದೆ. ಡಿಬೆಂಚರ್ಸ್ನ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದ್ರೆ ನಾವು ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಐ ಮತ್ತು NPನ ನಾವು ಆಲ್ರೆಡಿ ಫೈಂಡ್ ಮಾಡಿದ್ದೀವಿ. ಡಿ ಅಂದರೆ ಡಿಸ್ಕೌಂಟ್. ಇಲ್ಲಿ ಡಿಸ್ಕೌಂಟ್ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ 1 ಲ್ಯಾಕಲ್ಲಿ 10% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಸೊ 10,000ನ ನಾವಿಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ 15,000 ಡಿವೈಡೆಡ್ ಬೈ 90,000 ಇಂಟು 100 ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಡೆಟ್ 16.66% ಸಿಗುತ್ತೆ. ಸೊ ಡಿಬೆಂಚರ್ಸ್ನ 10% ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದ್ರೆ ಕಾಸ್ಟ್ ಆಫ್ ಡೆಟ್ ಎಷ್ಟಾಗುತ್ತೆ ಅಂದರೆ 16.66%. ಡಿಬೆಂಚರ್ಸ್ನ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ರೆ ನಾವು ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. KD ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ NP ಪ್ಲಸ್ P ಇಂಟು 100. ಇಲ್ಲಿ P ಅಂದರೆ ಪ್ರೀಮಿಯಂ. ಇಲ್ಲಿ 10% ಪ್ರೀಮಿಯಂ ಕೊಟ್ಟಿದ್ದಾರೆ. ಸೊ ಸೇಮ್ ನಾವು ಡಿಸ್ಕೌಂಟಲ್ಲಿ ಹೇಗೆ ಮಾಡಿದ್ವಿ ಪ್ರೀಮಿಯಮಲ್ಲಿ ಕೂಡ ಅದೇ ಥರ ಮಾಡಬೇಕಾಗತ್ತೆ. 1 ಲ್ಯಾಕ್ ಇಂಟು 10% ಮಾಡಿದ್ರೆ ನಮಗೆ 10,000 ಸಿಗುತ್ತೆ. ಇಲ್ಲಿ ಇದು ಪ್ರೀಮಿಯಂ ಆಗಿರೋದ್ರಿಂದ ನಾವು ಆ್ಯಡ್ ಮಾಡಬೇಕಾಗುತ್ತೆ. 15,000 ಡಿವೈಡೆಡ್ ಬೈ 1 ಲ್ಯಾಕ್ 10,000 ಇಂಟು 100 ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಡೆಟ್ KD ಎಷ್ಟು ಸಿಗುತ್ತೆ ಅಂದರೆ 13.63%. ನಾವು ಹಳೆ ಕ್ವಶನಲ್ಲಿ ಬಿಫೋರ್ ಟ್ಯಾಕ್ಸ್ ಕೊಟ್ಟಾಗ ಕಾಸ್ಟ್ ಆಫ್ ಡೆಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡಿದ್ವಿ. ಈಗ ಟ್ಯಾಕ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಾಗ KD ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. XYZ Company Limited issued 8% debentures for the face value of rupees 100 each for rupees 2 lakh and the brokerage is paid at 5%. Assuming 50% tax rate, calculate the cost of debt. ಇಲ್ಲಿ ನಮಗೆ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾದಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. KD ಈಸ್ ಈಕ್ವಲ್ ಟು ಐ 1 ಮೈನಸ್ G ಡಿವೈಡೆಡ್ ಬೈ NP ಇಂಟು 100. ಇಲ್ಲಿ ಇಂಟ್ರೆಸ್ಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ 2 ಲ್ಯಾಕ್ ಇಂಟು 8% ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಮತ್ತು NP ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ನಾವು ಇಲ್ಲಿ 2 ಲ್ಯಾಕ್ ಜೊತೆ ಬ್ರೋಕರೇಜ್ ಫೀಸ್ನ ಕೂಡ ನಾವು ಮೈನಸ್ ಮಾಡ್ಕೋಬೇಕಾಗುತ್ತೆ. 2 ಲ್ಯಾಕ್ ಇಂಟು 5% ಮಾಡಿದ್ರೆ ನಮಗೆ 10,000 ಸಿಗುತ್ತೆ. ಸೊ 2 ಲ್ಯಾಕ್ ಮೈನಸ್ 10,000 ಮಾಡಿದ್ರೆ ನಮಗೆ NP 1,90,000 ಸಿಗುತ್ತೆ. 16,000 ಇಂಟು 0.5 ಇಲ್ಲಿ 1 ಮೈನಸ್ 0.5 ಇಲ್ಲಿ 0.5 ಹೇಗೆ ಬಂತು ಅಂದರೆ 50 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ 0.5 ಸಿಗುತ್ತೆ. ಸೊ 16,000 ಇಂಟು 0.5 ಡಿವೈಡೆಡ್ ಬೈ 1,90,000 ಇಂಟು 100 ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಡೆಟ್ ಇಲ್ಲಿ 4.21% ಸಿಗುತ್ತೆ. ಸೊ ನಿಮಗೆ ಇಲ್ಲಿ ಪಾರಲ್ಲಿ ಕೇಳಿದ್ದಾರೆ. ನಿಮ್ಗೆ ಏನಾದರೂ ಇವಾಗ ಡಿಸ್ಕೌಂಟಲ್ಲಿ ಅಥವಾ ಪ್ರೀಮಿಯಮಲ್ಲಿ ಕೊಟ್ಟರೆ ನೀವು ಇಲ್ಲಿ ಪ್ರೀಮಿಯಂ ಕೊಟ್ಟಿದ್ರೆ ಆ್ಯಡ್ ಮಾಡ್ಕೋಬೇಕಾಗತ್ತೆ NP ಜೊತೆ. ಮತ್ತು ಡಿಸ್ಕೌಂಟ್ ಕೊಟ್ಟರೆ ಆ ಡಿಸ್ಕೌಂಟ್ ಅಮೌಂಟ್ನ ನಾವು ಮೈನಸ್ ಮಾಡಿ ತೋರಿಸ್ಬೇಕಾಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.